ಮಿತ್ರರೇ ನಮಸ್ಕಾರ. ಈ ಪಾಕಿಸ್ತಾನದಲ್ಲಿ ಕೆಲವೊಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಅದೆಲ್ಲವೂ ಕೂಡ ಭಾರತಕ್ಕೆ ರಿಲೇಟ್ ಆಗುವಂತಹ ವಿಚಾರಗಳು. ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅತ್ಯಂತ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಅಧಿಕಾರ ಬದಲಾಗತ್ತಾ ಈ ಪ್ರಶ್ನೆ ಮೂಡಿದೆ. ಹಾಲಿ ಪ್ರಧಾನಿ ಶಾಬಾಜ್ ಶರೀಫ್ರಿಂದ ಅಧಿಕಾರವನ್ನು ಕಿತ್ತುಕೊಂಡು ಆಸಿಮ್ ಮುನೀರ್ ತನ್ನ ಆಪ್ತನನ್ನ ಆ ಪಟ್ಟಕ್ಕೇರುವಂತೆ ಮಾಡ್ತಾನ. ಇದರ ಬಗ್ಗೆ ಪಾಕಿಸ್ತಾನದಲ್ಲಿ ಚರ್ಚೆ ಶುರುವಾಗಿದೆ. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಗಡಿಯಲ್ಲಿ ಪಾಕಿಸ್ತಾನ ಬಹಳ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ನಿಯೋಜನೆ ಮಾಡ್ತಾ ಇದೆ. ನೀವು ಕಳೆದ 2 ದಿನಗಳಲ್ಲಿ ಈ ಬಗ್ಗೆ ಸುದ್ದಿಯನ್ನು ನೋಡಿರಬಹುದು. ಪಾಕಿಸ್ತಾನ ತನ್ನ ಗಡಿಗೆ ಆರ್ಟಿಲರಿ ಗನ್ಗಳನ್ನು ನಿಯೋಜನೆ ಮಾಡ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಆಗ್ತಾ ಇದೆ ಅಂತ. ಇದಕ್ಕೆ ಮೇಜರ್ ಆದಂತಹ 2 ಕಾರಣಗಳಿದಾವೆ. ಅದರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲದರ ಮಧ್ಯದಲ್ಲಿ ಪಾಕಿಸ್ತಾನ ಕತಾರ್ ಮೂಲದ ಸರ್ಕಾರಿ ಸುದ್ದಿವಾಹಿನಿಯನ್ನೇ ಬ್ಯಾನ್ ಮಾಡಿದೆ. ಆ ಸುದ್ದಿವಾಹಿನಿ ಹೆಸರು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ಅದ್ಯಾವುದು ಕೇಳಿದ್ರೆ ಅಲ್ ಜಜೀರಾ. ಈ ಸುದ್ದಿವಾಹಿನಿ ಇಡೀ ಇಸ್ಲಾಮಿಕ್ ವರ್ಲ್ಡ್ ನ ಒಂದು ರೀತಿಯಲ್ಲಿ ಮನೆ ಮಗ ಇದ್ದಂತೆ. ಅದನ್ನೇ ಈಗ ಪಾಕಿಸ್ತಾನ ಬ್ಯಾನ್ ಮಾಡಿದೆ. ಅದಕ್ಕೊಂದು ಮೇಜರ್ ಕಾರಣವೂ ಕೂಡ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ನೆಲದಲ್ಲಿ ಭಾರತ ಮೂಲದ ದುರಂದರಗಳು ಮಾಡ್ತಾ ಇರುವಂತಹ ಸೀಕ್ರೆಟ್ ಆಪರೇಷನ್ ಬಗ್ಗೆ ಓರ್ವ ಉಗ್ರನೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ. ಒಂದಕ್ಕಿಂತ ಒಂದು ಮೇಜರ್ ಬೆಳವಣಿಗೆಗಳೇ ಇದಾವೆ. ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ದುರಂದರ್ ಸುದ್ದಿಯಿಂದಲೇ ಆರಂಭ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಬಿಡುಗಡೆಯಾದಂತಹ ದುರಂದರ್ ಸಿನಿಮಾ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿತ್ತು. ಆದರೂ ಸಹ ಪಾಕಿಸ್ತಾನದ ಜನ ಬಹಳ ಕ್ಯೂರಿಯಾಸಿಟಿಯಿಂದ ಆ ಸಿನಿಮಾವನ್ನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಆನಂತರದಲ್ಲಿ ತನ್ನ ದೇಶದಲ್ಲಿ ನಡೀತಾ ಇರುವಂತಹ ಕೆಲ ಘಟನೆಗಳಿಗೆ ಅವರು ಸಿಂಕ್ ಮಾಡಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅದಾದ ಬಳಿಕ ಪಾಕಿಸ್ತಾನದಲ್ಲಿ ಈ ರಾ ಏಜೆಂಟ್ಗಳನ್ನು ಹುಡುಕುವಂತಹ ಒಂದು ಅಭಿಯಾನ ಕೂಡ ನಡೆದಿತ್ತು. ಯಾವ ಮಟ್ಟಿಗೆ ಕೇಳಿದ್ರೆ ಬೀದಿ ಬದಿ ನಿಂತಹ ಭಿಕ್ಷುಕನನ್ನು ಕೂಡ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಪಾಕಿಸ್ತಾನದಲ್ಲಿ ದುರಂಧರ್ ಭಯ ಇರುವಂತಹದ್ದು ಅಲ್ಲಿನ ಉಗ್ರಗಾಮಿಗಳಿಗೆ. ಅವರೆಷ್ಟು ಭಯಗೊಂಡಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ಲಷ್ಕರ್ ಉಗ್ರ ರಿಜ್ವಾನ್ ಹನೀಫ್ ಕೊಟ್ಟಂತಹ ಒಂದು ಹೇಳಿಕೆಯೇ ಸಾಕ್ಷಿ. ಆತ ಮಾಡಿದಂತಹ ಒಂದು ಭಾಷಣ ಪಾಕಿಸ್ತಾನ ಸೇರಿದಂತೆ ಭಾರತದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಆತ ಏನ್ ಹೇಳಿದಾನೆ ಅಂತಂದ್ರೆ, ಕಳೆದ 3-4 ವರ್ಷದಲ್ಲಿ ಭಾರತದ ದುರಂದರಗಳು ಪಾಕಿಸ್ತಾನದಲ್ಲಿ 30ಕ್ಕೂ ಹೆಚ್ಚು ಜಿಹಾದ್ ಸಹೋದರರನ್ನ ಶಹೀದ್ ಮಾಡಿದ್ದಾರೆ. ಭಾರತದ ಗುಪ್ತಚರ ಏಜೆನ್ಸಿ ರಾದೊಂದಿಗೆ ಸಂಪರ್ಕ ಹೊಂದಿರುವಂತಹ ಅಜ್ಞಾತ ವ್ಯಕ್ತಿಗಳಿಂದ ಈ ರೀತಿಯ ಕೆಲಸ ನಡೀತಾ ಇದೆ. ಪೇಜಾವರ, ಕರಾಚಿ, ರಾವಲ್ಪಿಂಡಿ, ಮುಜಫರಾಬಾದ್ ಈ ಎಲ್ಲ ಭಾಗದಲ್ಲೂ ಕೂಡ ದುರಂದರಗಳ ಅಟ್ಟಹಾಸ ಆಗ್ತಾ ಇದೆ. ಇದನ್ನ ಲಷ್ಕರ್ ಎ ತೊಯ್ಬಾದ ಉಗ್ರ ರಿಜ್ವಾನ್ ಹನೀಫ್ ಓಪನ್ ಆಗಿ ಹೇಳ್ಕೊಂಡಿದ್ದಾನೆ. ನಿಮಗೆಲ್ಲ ಗೊತ್ತು, ದುರಂದರ್ 2 ನಲ್ಲಿ ಈ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದಲ್ಲಿ ತೋರ್ತಾ ಇರುವಂತಹ ಕೈ ಚಳಕದ ಬಗ್ಗೆ ಚಿಕ್ಕದಾಗಿ ತೋರಿಸಿದ್ರು. ಅದರ ಹಿಂದೆ ಭಾರತ ಇದೆಯೋ ಇಲ್ವೋ, ರಾ ಏಜೆಂಟ್ರುಗಳು ಮಾಡ್ತಾ ಇದ್ದಾರೋ ಇಲ್ವೋ, ಇದ್ರ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಇಲ್ಲ. ಆದರೆ ಸಿನಿಮಾದಲ್ಲಿ ಅದನ್ನ ಭಾರತವೇ ಮಾಡ್ತಾ ಇದೆ ಅನ್ನುವ ರೀತಿಯಲ್ಲಿ ತೋರಿಸಲಾಗಿತ್ತು. ಆದರೆ ಪಾಕಿಸ್ತಾನದವರು ಈ ಹಿಂದಿನಿಂದಲೂ ಕೂಡ ಅದನ್ನ ಕ್ಲೈಮ್ ಮಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಟಾರ್ಗೆಟ್ ಕಿಲ್ಲಿಂಗ್ ಹಿಂದೆ ಭಾರತವೇ ಇದೆ, ಭಾರತದ ರಾ ಇದನ್ನ ಮಾಡ್ತಾ ಇದೆ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ರು. ಈಗ ಅಲ್ಲಿನ ಉಗ್ರಗಾಮಿಗಳು ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ, ನಮ್ಮಲ್ಲಿ ಅನೇಕರು ಶಹೀದ್ ಆಗಿದ್ದಾರೆ, ಇದಕ್ಕೆಲ್ಲ ಭಾರತದ ದುರಂದರಗಳು ಕಾರಣ ಅಂತ. ಇನ್ನು ಪಾಕಿಸ್ತಾನದಲ್ಲಿ ಆಂತರಿಕ ಒತ್ತಡ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಜಗತ್ತೇ ನೋಡ್ತಾ ಇದೆ. ಇದಿವತ್ತು ಕೇವಲ ಭಾರತದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ POKಯಲ್ಲಿ ನಿರಂತರವಾಗಿ ಪ್ರತಿಭಟನೆ. ಆ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನದ ಸೇನೆ ಅತ್ಯಂತ ಕ್ರೂರವಾಗಿ ವರ್ತಿಸ್ತಾ ಇದೆ. ಪಾಕಿಸ್ತಾನ 1947ರಿಂದಲೂ ಕೂಡ POK ನಮಗೆ ಸೇರಿದ್ದು ಅಂತ ವಾದ ಮಾಡ್ತಾ ಇದ್ದಾರೆ. ಅದನ್ನ ಕ್ಲೈಮ್ ಮಾಡ್ತಲೇ ಬಂದಿದ್ದಾರೆ. ಆದರೆ ಇವತ್ತಿಗೂ ಕೂಡ ಅವರು POKಯಲ್ಲಿರುವಂತಹ ಜನ ತಮ್ಮವರು ಅಂತ ಭಾವಿಸಿದಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಖೈಬರ್ ಪಖ್ತೂನ್ವಾ ಹೊತ್ತಿ ಉರಿತಲೇ ಇರುತ್ತೆ. ಇದೆಲ್ಲದರ ನಡುವೆ ಪಾಕ್ ಆರ್ಥಿಕತೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ. IMF ಮುಂದೆ ಅವರು ಭಿಕ್ಷೆ ಬೆಡ್ತಲೇ ಇರಬೇಕು, ಅಥವಾ ಗಲ್ಫ್ ರಾಷ್ಟ್ರಗಳ ಮುಂದೆ ಎಷ್ಟಾಗುತ್ತೋ ಅಷ್ಟು ಸಾಲ ಕೇಳ್ತಾನೆ ಇರಬೇಕು. ಇಂತಹ ದುಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಇದು ಯಾವಾಗ ಬೇಕಾದರೂ ಬಹಳ ದೊಡ್ಡ ಮಟ್ಟದ ಜನಾಕ್ರೋಶ ಆಗಿ ಬದಲಾಗುವಂತ ಸಾಧ್ಯತೆಗಳಿದಾವೆ. ಇದನ್ನ ಅಲ್ಲಿನ ಸೇನೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಇದೆ. ಇದೆಲ್ಲ ಸಮಸ್ಯೆಗಳ ನಡುವೆ ಈ ಇಮ್ರಾನ್ ಖಾನ್ ಬೆಂಬಲಿಗರಿದ್ದಾರಲ್ಲ, ಅವರ ಆಕ್ರೋಶವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಯಾವಾಗ ಬೇಕಾದರೂ ಜ್ವಾಲೆ ರೂಪದಲ್ಲಿ ಹೊರಹೊಮ್ಮಬಹುದು. ಅದಕ್ಕಾಗಿ ಪಾಕಿಸ್ತಾನದ ಸೇನೆಗೀಗ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾವಾಗ ಇಂತಹ ಪರಿಸ್ಥಿತಿ ಉಂಟಾಗುತ್ತೋ, ಆಂತರಿಕ ಸಂಘರ್ಷ ಉಂಟಾಗುತ್ತೋ, ದೇಶ ಒಡೆದೋಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತಲ್ಲ, ಆಗೆಲ್ಲ ಪಾಕಿಸ್ತಾನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಚಾರ ಏನು ಕೇಳಿದ್ರೆ, ಭಾರತದೊಂದಿಗೆ ಒಂದಷ್ಟು ತಕರಾರನ್ನ ತೆಗೆಯುವಂತಹದ್ದು, ಯುದ್ಧದ ವಾತಾವರಣ ನಿರ್ಮಾಣ ಮಾಡಿಬಿಡೋದು. ಭಾರತ ಯುದ್ಧ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಪುಟ್ಟ ದೇಶ, ಭಾರತವನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆಂತರಿಕ ಸಮಸ್ಯೆಗಳು ಮರೆಮಾಚಿ ಹೋಗ್ಬಿಡ್ತವೆ. ಈಗ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಪಾಕಿಸ್ತಾನದ ಸೇನೆ ಅಂತಹದೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದರ ಅರ್ಥ ಏನು ಅಂತಂದರೆ, ಭಾರತವನ್ನು ಕೆಣಕುವಂತಹ ಪ್ರಯತ್ನಕ್ಕೆ ಪಾಕಿಸ್ತಾನದ ಸೇನೆ ತೆರೆಮರೆಯಲ್ಲೇ ಯತ್ನ ಮಾಡುತ್ತಿದ್ದಂತೆ ಕಂಡು ಬರ್ತಾ ಇದೆ.
ಯಾಕೆ ಈ ಅನುಮಾನ ಬಂತು ಕೇಳಿದ್ರೆ, ಇತ್ತೀಚೆಗೆ ಪಾಕಿಸ್ತಾನದ ಸೇನೆ SH-15 ಅನ್ನುವಂತಹ ಆರ್ಟಿಲರಿ ಗನ್ ಅನ್ನ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಿದೆ. ಕೆಲ ರಿಪೋರ್ಟ್ಗಳ ಪ್ರಕಾರ 250 ಆರ್ಟಿಲರಿ ಗನ್ಗಳಂತ ಹೇಳಿದ್ರೆ, ಕೆಲ ರಿಪೋರ್ಟ್ಗಳು 300ರಿಂದ 350 ಆರ್ಟಿಲರಿ ಗನ್ಗಳನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾವೆ. ಈ SH-15 ಆರ್ಟಿಲರಿ ಗನ್ಗಳಿದಾವಲ್ಲ, ಇವೆಲ್ಲವೂ ಕೂಡ ಟ್ರಕ್ ಮೌಂಟೆಡ್ ಸೆಲ್ಫ್ ಪ್ರೊಪೆಲ್ಡ್ ಹೋವಿಟ್ಜರ್ಗಳು. ಇದನ್ನು ನಿರ್ಮಾಣ ಮಾಡಿದ್ದು ಚೈನಾ. 2019ರಲ್ಲಿ ಪಾಕಿಸ್ತಾನ 236 SH-15 ಆರ್ಟಿಲರಿ ಗನ್ಗಳನ್ನು ಖರೀದಿ ಮಾಡಿತ್ತು. ಅನಂತರದಲ್ಲಿ ಈ SH-15 ವಿಚಾರವಾಗಿ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಚೈನಾ ಈ SH-15 ನ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಒಪ್ಪಿಗೆ ಸೂಚಿಸಿತ್ತು. ಹೀಗಾಗಿ ಪಾಕಿಸ್ತಾನ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ SH-15 ಆರ್ಟಿಲರಿ ಗನ್ಗಳನ್ನು ತಯಾರು ಮಾಡ್ತಾ ಇದೆ. ಇವುಗಳನ್ನು ಈಗ ದಿಢೀರಂತ ಗಡಿಯಲ್ಲಿ ನಿಯೋಜನೆ ಮಾಡೋದಕ್ಕೂ ಕೂಡ ಶುರು ಮಾಡಿದೆ. ಹಾಗಾದ್ರೆ ಈ SH-15 ನಿಯೋಜನೆ ಮಾಡಿದ್ದಕ್ಕೆ ಭಾರತ ಆತಂಕಗೊಳ್ಳಬೇಕಾ? ನಮಗೇನಾದರೂ ಸಮಸ್ಯೆ ಆಗುತ್ತಾ ಕೇಳಿದ್ರೆ, ಇಂತಹ ಗನ್ಗಳನ್ನು ಎದುರಿಸೋದಕ್ಕೆ ಭಾರತದ ಬಳಿಯಲ್ಲಿ ಬೇಕಾದಷ್ಟು ಸಾಧನಗಳಿದ್ದಾವೆ. ಮುಖ್ಯವಾಗಿ ಈ SH-15 ಅನ್ನ ಭಾರತದ K9 ವಜ್ರ ಈಸಿಯಾಗಿ ಎದುರಿಸುತ್ತೆ. ಈ SH-15ಗೂ K9 ವಜ್ರಾಗೂ ಕಂಪೇರ್ ಮಾಡೋದಾದ್ರೆ, K9 ವಜ್ರ ಸಿಕ್ಕಾಪಟ್ಟೆ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ. SH-15 ಹೆಚ್ಚು ಆರ್ಮಡ್ ಅಲ್ಲ. ಇಲ್ಲಿ SH-15 ಅನ್ನ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಬಹುದು. ಯಾಕೆ ಅಂತಂದ್ರೆ ಇದು ಟ್ರಕ್ ಮೌಂಟೆಡ್, ಇದಕ್ಕಿರುವಂತಹದ್ದು ರಬ್ಬರ್ ಟೈರ್ಗಳು. ಆದ್ರೆ ಭಾರತದ K9 ವಜ್ರ ಇದೆಯಲ್ಲ, ಇದು ಚೈನ್ ಸಿಸ್ಟಮ್ ನಲ್ಲಿ ರನ್ ಆಗುವಂತ ವೆಹಿಕಲ್. ಆದ್ರೆ ಇದರಿಂದ ಭಾರತಕ್ಕೆ ಅಡ್ವಾಂಟೇಜ್ ಏನು ಕೇಳಿದ್ರೆ, ಒಳಗಿರುವಂತಹ ಕ್ರೂ ಮೆಂಬರ್ಸ್ ಇರ್ತಾರಲ್ಲ, ಅವರಿಗೆ ಸೇಫ್ಟಿ ಜಾಸ್ತಿ ಇರುತ್ತೆ. ಒಂದು ವೇಳೆ ಭಾರತದ K9 ವಜ್ರವನ್ನ ಟಾರ್ಗೆಟ್ ಮಾಡಿ ಒಂದೆರಡು ಗುಂಡು ಬಿದ್ರೂ ಕೂಡ ಒಳಗಿರುವಂತಹ ಸೈನಿಕರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅಷ್ಟು ಗಟ್ಟಿಯಾದಂತಹ ಬಾಡಿಯನ್ನು ಇದು ಹೊಂದಿದೆ. ಆದರೆ SH-15 ಹಾಗಲ್ಲ. ಒಂದೇ ಒಂದು ಗುಂಡು ತಾಗಿದ್ರೆ ಸಾಕು, ಇಡೀ ಆರ್ಟಿಲರಿ ಸಿಸ್ಟಮ್ಮೇ ನಷ್ಟ ಆಗುತ್ತೆ. ಅದರೊಳಗಿದ್ದಂತಹ ಸೈನಿಕರು ಕೂಡ ಕ್ಷಣ ಮಾತ್ರದಲ್ಲಿ ಸತ್ತೋಗ್ತಾರೆ. ಹೀಗಾಗಿ ಚೈನಾ ನಿರ್ಮಿತ SH-15ಗಿಂತ ಭಾರತದ K9 ವಜ್ರ ತುಂಬಾ ಸುಪೀರಿಯರ್ ಆಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಪ್ರಧಾನಿ ಆಗ್ಬಿಟ್ಟು 2.5 ವರ್ಷ ಆಗ್ತಾ ಬಂತು. ಈಗ ಅವರನ್ನ ಇಳಿಸುವಂತಹ ಪ್ರಕ್ರಿಯೆಗಳು ಶುರುವಾಗಿದವ? ಇಂತಹ ಪ್ರಶ್ನೆ ಉದ್ಭವಿಸಿದೆ. ಭಾರತಕ್ಕೆ ಸ್ವತಂತ್ರ ಬಂದಾಗಲೇ ಪಾಕಿಸ್ತಾನ ಕೂಡ ನಿರ್ಮಾಣ ಆಗಿದ್ದಲ್ವಾ? ಅಂದ್ರೆ ಪಾಕಿಸ್ತಾನ ರಚನೆ ಆಗಿಬಿಟ್ಟು 80 ವರ್ಷ ಆಗ್ತಾ ಬಂತು. ಇದುವರೆಗೆ ಅದೆಷ್ಟೋ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಇದುವರೆಗೆ ಯಾವೊಬ್ಬ ಪ್ರಧಾನಿಯೂ ಕೂಡ ಟರ್ಮ್ ಅನ್ನ ಪೂರೈಸಿಲ್ಲ. ಅಂದ್ರೆ 5 ವರ್ಷ ಪ್ರಧಾನಿಯಾಗಿದ್ದ ಅಂತ ಹೇಳೋದಕ್ಕೆ ಒಬ್ಬನೂ ಕೂಡ ಸಿಗೋದಿಲ್ಲ. ಆದರೆ ಈ ಬಾರಿ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇದ್ವು, ಶಹಬಾಜ್ ಶರೀಫ್ 5 ವರ್ಷ ಕಂಪ್ಲೀಟ್ ಮಾಡುವಂತ ಸಾಧ್ಯತೆಗಳಿದಾವೆ ಅಂತ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಆಸಿಂ ಮುನೀರ್ನ ಕಂಪ್ಲೀಟ್ ಸಪೋರ್ಟ್ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಪರಿಸ್ಥಿತಿ ಬದಲಾಗ್ತಾ ಇದೆ. ಆಸಿಂ ಮುನೀರ್ ಶಹಬಾಜ್ ಶರೀಫ್ರನ್ನ ಬದಿಗೊತ್ತುಬಿಟ್ಟು ತನ್ನ ಅತ್ಯಂತ ಆಪ್ತನಾಗಿರುವಂತಹ, ತನ್ನ ರೈಟ್ ಹ್ಯಾಂಡ್ ಆಗಿರುವಂತಹ ಮೌಸಿನ್ ನಖ್ವಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಎನ್ನುವಂತಹ ಸುದ್ದಿಗಳಿದಾವೆ. ಅದಕ್ಕೆ ಪೂರಕವಾಗಿ ಮೌಸಿನ್ ನಖ್ವಿಯೂ ಕೂಡ ಇತ್ತೀಚೆಗೆ ಪಾಕಿಸ್ತಾನದ ಭವಿಷ್ಯದ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದ. ನಾನು ಕೂಡ ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಆತ ಹೇಳಿದ್ದ, ಪಾಕಿಸ್ತಾನದಲ್ಲಿ ಜಿರಳೆಗಳೇನಾದರೂ ರೊಚ್ಚಿಗೆದ್ದಿದ್ದೆ ಆದರೆ, ಅಂದರೆ ಅಲ್ಲಿನ ಯುವಕರು ಬೀದಿಗುಳಿದಿದ್ದೆ ಆದರೆ ವ್ಯವಸ್ಥೆ ಉಳಿಯೋದಿಲ್ಲ. ಇಡೀ ವ್ಯವಸ್ಥೆಯನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ನಮ್ಮ ಜಿರಳೆಗಳಿಗಿದೆ ಅಂತ ಹೇಳಿದ್ದ. ಅಂದರೆ ಆತ ಪರೋಕ್ಷವಾಗಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಭಾರತದಲ್ಲಿ ಯುವಕರ ಪ್ರತಿಭಟನೆ ಆಯ್ತಲ್ಲ, ಅದೇ ಮಾದರಿಯ ಪ್ರತಿಭಟನೆ ಪಾಕಿಸ್ತಾನದಲ್ಲೂ ಕೂಡ ಆಗಬಹುದು. ಹಾಗಾಗಿದ್ದೆ ಆದರೆ ಪಾಕಿಸ್ತಾನವೇ ಉಳ್ಕೊಳ್ಳೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಈಗ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ಆತನ ಬಾಯಲ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಶಹಬಾಜ್ ಶರೀಫ್ ಅವರನ್ನು ಅಲುಗಾಡಿಸುವಂತಿದೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಗೊತ್ತಿಲ್ಲ, ರಾತ್ರಿ ಬೆಳಗಾಗುವಷ್ಟರಲ್ಲಿ ಶಹಬಾಜ್ ಶರೀಫ್ ರಾಜೀನಾಮೆ ಕೊಟ್ಟಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆ ಅಂತಂದರೆ ಅದು ಪಾಕಿಸ್ತಾನ. ಇದಕ್ಕಿಂತ ನನಗೆ ಬಹಳ ಆಶ್ಚರ್ಯ ತರಿಸಿದಂತಹ ಸುದ್ದಿ ಯಾವುದು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಅಲ್ ಜಜೀರಾ ಸುದ್ದಿವಾಹಿನಿಯನ್ನ ಬ್ಯಾನ್ ಮಾಡಿರೋದು. ಯಾಕೆ ಆಶ್ಚರ್ಯ ಆಗಬೇಕು? ಪಾಕಿಸ್ತಾನದಲ್ಲೇನು ಮುಕ್ತ ಪತ್ರಿಕೋದ್ಯಮ ಇದೆಯಾ? ಅಲ್ಲಿನ ಮಾಧ್ಯಮಗಳ ಮೇಲೆ ಸೇನೆ ಕಣ್ಣಿಟ್ಟಿರುತ್ತೆ, ಅಲ್ಲಿನ ಸರ್ಕಾರ ಕಣ್ಣಿಟ್ಟಿರುತ್ತೆ, ಒಂದು ರೀತಿಯಲ್ಲಿ ನಿಗಾ ವಹಿಸ್ತಾರೆ. ಅಂತಹದ್ರಲ್ಲಿ ಅಲ್ ಜಜೀರಾ ಬ್ಯಾನ್ ಆಗೋದು ಏನು ದೊಡ್ಡ ವಿಚಾರನ ಅಂತ? ಮಿತ್ರರೇ, ಖಂಡಿತವಾಗ್ಲೂ ದೊಡ್ಡ ವಿಚಾರ. ಈ ಅಲ್ ಜಜೀರಾ ಇದೆಯಲ್ಲ, ಭಾರತದ ವಿರುದ್ಧ ಅದೆಷ್ಟೋ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದೆ. ಭಾರತದ ಪ್ರೊಪಗೆಂಡಾ ಸುದ್ದಿಗಳಿಗೆ ಧ್ವನಿಗೂಡಿಸುವಂತಹದ್ದೇ ಈ ಅಲ್ ಜಜೀರಾ. ಇದು ಕತರ್ನ ಸರ್ಕಾರಿ ಸುದ್ದಿವಾಹಿನಿ. ಒಂದು ರೀತಿಯಲ್ಲಿ ಇಸ್ಲಾಮಿಕ್ ವರ್ಲ್ಡ್ನ ಅನಭಿಷಕ್ತ ದೊರೆ ಇದು. ಈ ಹಿಂದೆ ಅನೇಕ ಬಾರಿ ಭಾರತ ಮತ್ತು ಪಾಕಿಸ್ತಾನದ ವಿಚಾರ ಬಂದಾಗ್ಲೆಲ್ಲ ಇವರು ಪಾಕಿಸ್ತಾನದ ಪರವಾಗಿ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ರು. ಅಂತಹ ಸುದ್ದಿವಾಹಿನಿಯ ವೆಬ್ಸೈಟ್ ಅನ್ನ ಈಗ ಪಾಕಿಸ್ತಾನ ಬ್ಯಾನ್ ಮಾಡಿದೆ. ಇದು ಆಶ್ಚರ್ಯ ಹುಟ್ಟಿಸುತ್ತೋ ಇಲ್ವೋ? ಹಾಗಾದ್ರೆ ಪಾಕ್ ಯಾಕೋಸ್ಕರವಾಗಿ ಕತರ್ ಮೂಲದ ಅಲ್ ಜಜೀರಾವನ್ನ ಬ್ಯಾನ್ ಮಾಡ್ತು ಕೇಳಿದ್ರೆ, ಇತ್ತೀಚೆಗೆ POKಯಲ್ಲಿ ಪ್ರತಿಭಟನೆ ನಡೀತಲ್ಲ, ಅದರ ವಿರುದ್ಧವಾಗಿ ಅಲ್ ಜಜೀರಾ ವಾಯ್ಸ್ ರೈಸ್ ಮಾಡ್ತು. ಪಾಕಿಸ್ತಾನದ ಸೇನೆ ನಿರ್ದಯವಾಗಿ ಅಲ್ಲಿ ಅಮಾಯಕರನ್ನ ಹತ್ಯೆ ಮಾಡ್ತಾ ಇದೆ, ಪ್ರತಿಭಟನಾಕಾರರನ್ನ ವಿಶ್ವಾಸಕ್ಕೆ ಪಡಿತಾ ಇಲ್ಲ, ಅವರ ಅಹವಾಲನ್ನ ಸ್ವೀಕರಿಸ್ತಾ ಇಲ್ಲ, ಅವರ ಕುಂದುಕೊರತೆ ಏನು ಅಂತ ಇವರು ಕೇಳ್ತಾ ಇಲ್ಲ, ಅದರ ಬದಲಾಗಿ ಅವರ ಮೇಲೆ ನಿರ್ದಯವಾಗಿ ವರ್ತಿಸ್ತಾ ಇದೆ ಅಂತ ಇವರು ಆರ್ಟಿಕಲ್ಗಳ ಮೇಲೆ ಆರ್ಟಿಕಲ್ ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಸಹಜವಾಗಿ
ಪಾಕಿಸ್ತಾನಕ್ಕೆ ಜೀರ್ಣ ಆಗಿಲ್ಲ. ಹೀಗಾಗಿ ಅಲ್ ಜಜೀರಾದಂತಹ ಒಂದು ಸುದ್ದಿವಾಹಿನಿಯನ್ನೇ ಅವರು ಬ್ಯಾನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಮಿತ್ರರೇ, ನಾನು ಯಾಕೆ ಈ ವಿಚಾರವನ್ನು ದೊಡ್ಡದಾಗಿ ಹೇಳದೆ ಕೇಳಿದ್ರೆ, ಇವತ್ತು ಅಲ್ ಜಜೀರಾ ಭಾರತದ ವಿರುದ್ಧವಾಗಿದೆ. ಭಾರತದ ವಿರುದ್ಧ ಇರುವಂತಹ ಎಲ್ಲಾ ಪ್ರೊಪಗೆಂಡಾಗಳಿಗೂ ಕೂಡ ಅಲ್ ಜಜೀರಾ ಪೋಷಿಸುತ್ತೆ. ಅವರು ಅದಕ್ಕೆ ಸ್ಪೇಸ್ ಕೊಡ್ತಾರೆ. ಅದೇ ರೀತಿಯಾಗಿ BBC-ಯೂ ಕೂಡ ಹೌದು. ಭಾರತದ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಸುದ್ದಿಗಳನ್ನೆಲ್ಲ ಅವರು ಪಬ್ಲಿಷ್ ಮಾಡಿದ್ದಾರೆ. ಆದರೆ ಯಾವತ್ತೂ ಕೂಡ ಭಾರತ BBC-ಯನ್ನಾಗ್ಲಿ ಅಲ್ ಜಜೀರಾವನ್ನಾಗ್ಲಿ ಬ್ಯಾನ್ ಮಾಡೋದಕ್ಕೆ ಹೋಗಿಲ್ಲ. ಭಾರತದೊಳಗೆ ಈ ಎಲ್ಲಾ ಸುದ್ದಿವಾಹಿನಿಗಳಿಗೂ ಕೂಡ ಮುಕ್ತವಾಗಿ ಸ್ಪೇಸ್ ಕಲ್ಪಿಸಲಾಗಿದೆ. ಪಾಕಿಸ್ತಾನ ಇಂತಹ ಸುದ್ದಿ ಸಂಸ್ಥೆಗಳನ್ನು ನಿಯಂತ್ರಿಸ್ತಾ ಇದೆ, ಅದರ ಮೇಲೆ ಬ್ಯಾನ್ ಹೇರ್ತಾ ಇದೆ. ಆದರೆ ಮಜಾ ಸಂಗತಿ ಏನು ಗೊತ್ತಾ, ಇವತ್ತು ವಿಶ್ವದ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ 157ನೇ ರ್ಯಾಂಕ್ ಇದ್ರೆ ಪಾಕಿಸ್ತಾನಕ್ಕೆ 153 ಇದೆ. ಭಾರತಕ್ಕಿಂತಲೂ ಕೂಡ ಪಾಕಿಸ್ತಾನದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಅವಕಾಶ ಇದೆ ಅಂತ ಈ ಇಂಡೆಕ್ಸ್ ಹೇಳ್ತಾ ಇದೆ. ಇದನ್ನ ಜಗತ್ತು ನಂಬ್ತಾ ಇದೆ. ಭಾರತದಲ್ಲಿ ಯಾವುದಕ್ಕೂ ಬ್ಯಾನ್ ಇಲ್ಲ. ಯಾರೇನು ಬೇಕಾದರೂ ಹೇಳಬಹುದು, ಯಾರ ಬಗ್ಗೆ ಬೇಕಾದರೂ ಟೀಕೆ ಮಾಡಬಹುದು. ಆದರೆ ವಿಶ್ವದ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಪಾಕಿಸ್ತಾನಕ್ಕಿಂತ ಕಳಪೆ ಆಗಿದೆ. ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ, ಇದೆಲ್ಲವೂ ಕೂಡ ವೆಸ್ಟರ್ನ್ ಹಿಪೋಕ್ರಸಿಯ ಪರಾಕಾಷ್ಠೆ ಅಂತ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.